ಲೇ ಲೇ ಸುನಂತಿ, ಬಾಕ್ಲಿಗಳೆಲ್ಲ ಸರಿಯಾಗಿ ಹಾಕಿದೀಯೇ? ಬೀರು ಬೀಗ ಹಾಕಿದ್ಯಾ? ಓ ಹಾಕಿದ್ದೀನಿ ಬಾಮ. ಏನೋ ಅದರ ಒಳ್ಳೆ ಕಟ್ಟುಗಳಿಗೆ ತಂಗೆ ಹೇಳ್ತೀಯ ನೀನು. ಕಾಸುಗಳವ ಇಲ್ಲ, ಸೀರೆಗಳೇನ ಅವಲ್ಲ? ಹಾಂ, ಅಷ್ಟೇ ಬೆಳ್ಳಿ ಸಾಮಾನು ಅದಲ್ಲ, ಅದನ್ನ ಎತ್ಕೊಂಡ್ರೆ ಏನೇ ಮಾಡ್ತೀಯ ನೀನು? ಹಿಂಗೆ ಮಾತಾಡೋದಂತೂ ನಿಂಕ ಹಾಗೆ ನಂಗೆ ಮೈಕೆಲ್ಲ ಉರ್ದೋದದು ನಿನ್ನ ಮಾತನ್ನು ಕೇಳಿ. ಎಲ್ಲ ಹಾಕಿದ್ದೀನಿ ಬಾಮ, ಹೋಗೋಣ. ಬೆಳಗ್ಗೆಯಿಂದ ಸಾಯಂಕಾಲ ತಾಡ್ದ ಹತ್ರ ಇರ್ಬೇಕಾ? ಹ್ಞೂ, ಅಲ್ಲೇ ಇರಬೇಕು. ಯಾಕ? ಹೋಗಮ್ಮ, ನಂಗೆ ಕ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ಅಮ್ಮ. ಹಾಕ್ತೀನಿ ನೋಡಿ ಪರ್ಕೆಗ ಲಗ್ನಿ ಅಂತಂದು ಬಂಗಾರಂಗೆ ತೋಟದಾಗ ಕೆಲಸ ಮಾಡ್ಕೊಂಡು ಬಿದ್ದಿದ್ನು ಅಂತ ಯಾವಾಗನು ಅವ್ನು ಕಿಲ್ದಿದ್ದು ಕಿತಾಪತಿ ಅವ್ನ ಮನೆ ಬಿಟ್ಟು ಹೋಗಂಗೆ ಮಾಡಿದೆ. ಇವಾಗ ಹಾಕಿರೋ ಬೆಳಗ್ಗೆಲ್ಲ ಏನಾಗಬೇಕು? ಹಾಂ, ಏನಾಗಬೇಕು? ಯಾವುದೋ ಒಂದು 3 ಕಾಸು ಬರ್ತದೆ ನಡಿ. ಊಟ ಎತ್ಕೊಂಡಿದ್ಯಾ ಮಧ್ಯಾಹ್ನಕ್ಕೂ? ಎತ್ಕೊಂಡಿದ್ದೀನಿ. ಇಟ್ಟು ಎತ್ಕೊಂಡಿಲ್ಲ, ಬರೀ ಅನ್ನನೇ ಎತ್ಕೊಂಡಿದ್ದೀನಿ. ಲೇ ಇಟ್ಟು ಎತ್ಕೊಳ್ಳೆ, ಇಟ್ಟರು ಅಷ್ಟೊತ್ತಿ ಒಟ್ಟಾಗಿರೋದು. ಅನ್ನ ಅಂತೆ ಅನ್ನ, ಒಳ್ಳೆ ಏಳ ಮಕ್ಳು ಆಡ್ತಂಗೆ ಆಡ್ತಾಳೆ, ಮಾನ ಮರ್ಯಾದೆ ಇಲ್ದೋಳು. ಅಮ್ಮ ನಮ್ಮ ಯಜಮಾನ್ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿಟ್ಬಿಟ್ಟು ನನ್ನ ತಪ್ಪಾಯ್ತು, ನಮ್ಮ ಮನೆಗೆ ಬಂದ್ಬಿಡು ಅಂತ ನಾನು ಕೇಳ್ಕೊಂತೀನಮ್ಮ. ನಾನು ಓದ್ತೀನಿ, ನನ್ನ ಕೈಲಿ ತೋಟದಾಗ ಕೆಲಸ ಮಾಡೋಕ್ಕಾಗಲ್ಲ. ಏನು ನೀನು ಹೋಗಿ ಕೂಗಿದ ತಕ್ಷಣ ಕಾಲಿಗೆ ಬಿದ್ದಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ ಅವನು ನಿನ್ನ ಹತ್ರಕ್ಕ. ನಡಿಯ ಇಲ್ಲಿಂದ ನಡಿಯ. ಫಾತಿಮನ ಬಾಂಗೆ ಕಳೆ ಕಿತ್ಕೊಡು ಅಂತ ಹೇಳಿದ್ನೆ, ಅದೇನು ಇಷ್ಟೊತ್ತಾಗಿ ಬರಿಲ್ಲ. ಓಹೋ, ಇದೇನೆ ನಿನ್ನ ಮಗನು ನಿನ್ನ ಸೊಸೆನ ಕರ್ಕೊಂಬರ್ತಾವನೆ. ಇನ್ನೂ ವಾರ ಕೂಡ ಆಗಿಲ್ಲ ಹೆರಿಗೆಯಾಗಿ, ಅದೇನು ಅವಳು ನಾವಾಗ ಹಿಂದಿಕ್ಕೊಂಬರ್ತಾವನೆ. ಏನು ಬಂದಿರೋದು ಇವ್ಕ? ಹೌದಲ್ಲಮ್ಮ, ಇದೇನಮ್ಮ ಇವಳು ಹಿಂದಿಕ್ಕೊಂಬರ್ತಾವನೆ. ಹೋಗಮ್ಮ, ನನ್ನ ಕೈಲಿ ಚಾಕ್ರಿ ಮಾಡೋಕ್ಕಾಗಲ್ಲ. ಇಲ್ಲಿ ತೋಟದಾಗೂ ಕೆಲಸ ಮಾಡಬೇಕು, ಇಲ್ಲಿ ಮನೆಗೂ ಮಾಡಬೇಕು. ಏನು ಬಾಣಂತಿ ಅಂದ್ರೆ ಚಿಕ್ಕದಾಗಿರ್ತದೆ ಕೆಲಸ. ಹೋಗಮ್ಮ, ನನ್ನ ಕೈಲಿ ಆಗಲ್ಲ, ನಾನು ತೋಟ ಹೋಗ್ತೀನಿ, ನೀನು ಏನೇನ ಮಾಡ್ಕಮ್ಮ. ಹೋಗಿಲ್ಲ ಹೋಗಿ, ನನಗೇನು ಗಾಚಾರ ನೀನೆ? ಗಾಚಾರನ ಮಾಡಲಿ ಬಿಡು ಅವನೇ. ಲೇ ಯಾಕೆ ಅಲ್ಲಿರ್ತೀರ ಇಲ್ಲಿ ಕರ್ಕೊಂಬಂದಿರೋದು? ಹಾಂ, ನೀನು ಹಸಿ ಬಾಣಂತಿ ಯಾಕೋ ಕರ್ಕೊಂಬಂದಿದ್ದು? ಓ, ಅಲ್ಲಿ ನೋಡ್ಕೊಳಕ್ಕಾಗಲ್ಲ ಹೇಳಮ್ಮ ಅವ್ರ ಕೈಗ. ಏನು ಒಂದಂದ್ರೆ ಒಂದಿಲ್ಲ ಅವ್ರ ಮನೆಗ, ಅದಕ್ಕೆ ಕರ್ಕೊಂಬಂದ್ಬಿಟ್ಟು ನಮ್ಮ ಆರತಿ ಎತ್ಕೊಂಬೋಗಮ್ಮ, ಒಳಗೆ ಕರ್ಕಣಿಯ. ಡೊಳ್ಳುನು ಮೇಳ ಏನು ಬೇಡ? ಹಾಂ, ಆರ್ತಿ ಸಾಕಾ? ಏನಂಗೆ ಕಟ್ಟಲು ಸಂಪಾದನೆ ಮಾಡಿ ಬೀರುವಾಗಿ ಇಕ್ಕಿದ್ಯಾ? ಅದನ್ನ ಖರ್ಚು ಮಾಡಕ್ಕ 8 ಕರ್ಕೊಂಬಂದಿದ್ಯಾ? ಬಾಣಂತಿ ಅಂದರೆ ಮನೆಗೆ ಎಷ್ಟು ಖರ್ಚಿರ್ತದೆ ತಿಳಿದೆ ನನಗೆ? ತಿಳಿದೇನಾ? ಯಾರೋ ಇವಾಗ ಅವಳು ಚಾಕ್ರಿ ಮಾಡೋರು? ಯಾರು ಅವ್ಳು ಚಾಕ್ರಿ ಮಾಡೋರು? 8 ದಿವಸ ಆಗಿದೆ ನೀನು ಮನೆ ಬಿಟ್ಟು ಹೋಗಿ, ಇವತ್ತು ಬರ್ತಾ ಇದೆಯಾ? ಅದು 8 ಕರ್ಕೊಂಡು ಬರ್ತಾ ಇದೆಯಾ? ತೋಟದಾಗ ಎಲ್ಲಿನ ಬೆಳಿಗ್ಗೆ ಅಲ್ಲೇ ಒಣಗೋತಾವೆ. ಏನೋ ತೋಟ ನೋಡೋಣಪ್ಪ, ಕೆಲಸ ಮಾಡೋಣಪ್ಪ ಅನ್ನೋದು ಬಿಟ್ಬಿಟ್ಟು ಬಾಣಂತನಕ್ಕೆ ಹೋಗಿರೋ 8 ಇನ್ನೂ 1 ವಾರ ಆಗಿಲ್ಲ ಕರ್ಕೊಂಡು ಮನೆಗೆ ಬಂದು ಅಂತಡಿ. ಮಾನ ಮರ್ಯಾದೆ ಇಲ್ದನೋ ಏನು ಸಂಪಾದನೆ ಮಾಡಿ ಇಕ್ಬಿಟ್ಟು ಅವನಿಲ್ಲೇ. ಏಯ್, ನಮ್ಮ ಮನೆ ಕಂತು ಸೇರಿಸ್ಕೊಳ್ಳಲ್ಲ ನಾವು. ಕರ್ಕೊಂಡೋಗ ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗ ಕರ್ಕೊಂಡೋಗೆ. ಅತ್ತೆ, ಊರಿಗೆ ಓದ್ತೀರಿ ಅಂತ ಬಂದ್ಬಿಟ್ಟಿದ್ದೀರತ್ತೆ. ನಾವು ತಿರುಗಿ ಹೆಂಗತ್ತೆ ವಾಪಸ್ ಹೋಗೋದು? ಯಾರನ್ನ ಕೇಳಿ ಬಂದೆ ನೀನು? ನಾನು ಬಂದಿದ್ನ ಕೂಗೋಕಿಲ್ಲ, ನಮ್ಮ ಅಮ್ಮನ ಬಂದಿದ್ಲಾ? ಹಾಂ, ನಿಮ್ಮ ಯಜಮಾನು ಮೈ ಬಗ್ಸಿ ಒಂದು ಕೆಲಸ ಮಾಡಲ್ಲ, ಅವ್ನು ನಂಬ್ಕೊಂಡು ನೀನು ಓಡ್ ಬಂದಿದ್ಯಲ್ಲ. ಇವಾಗ ಯಾರು ಸಾಕ್ತಾರೆ ನಿನ್ನ? ಯಾರು ಸಾಕ್ತಾರೆ? ನಾವಂತೂ ಮನೆಗೆ ಸೇರಿಸ್ಕೊಳ್ಳಲ್ಲ. ಅದೆಲ್ಲನ ಇದಕ್ಕೆ ಹೋಗ್ರಿ, ನಮ್ಗೇನಾಗಬೇಕು? ವಾವ್, ನಿಮ್ಮಿಬ್ಬರದು ಜಾಸ್ತಿ ಆಯ್ತು ನಿಮ್ಮಿಬ್ಬರದು. ನಾನು ನನ್ನ ಹೆಂಡ್ರು ನಿಮ್ಮ ಮನೆಗೆ ಬರ್ದಿರಿ, ಇನ್ಯಾರು ಮನ್ಕೋಬೇಕು? ಬಿಡಮ್ಮ ದಾರೆ, ನನ್ನ ಮನೆ ಒಳ್ಕೋಬೇಕು. ಏಯ್ ಮೇಘ, ನಡಿಯ ಒಳಕ. ಯಾರ್ದಪ್ಪ ಈ ಮನೆ? ಯಾರ್ದು ಅನ್ಕೊಂಡಿದ್ಯಾ? ನಂದು ಈ ಮನೆ, ನನ್ನ ಹೆಸ್ರಾಗಿರೋದು. ನಿಮ್ಮ ಅಪ್ಪನು ಯಾವುದು ಕಟ್ಟಿ ಸಿಕ್ಕಿಲ್ಲಪ್ಪ. ನನ್ನ ಮಗನ ಕೊಡ್ರಿ ಅಂತ, ಇಲ್ಲ ನಿಮ್ಮ ತಾತನೂ ನನ್ನ ಮೊಮ್ಮಗನ ಕೊಡ್ರಿ ಅಂತ ಯಾವುದು ಸಂಪಾದನೆ ಮಾಡಿಕ್ಕಿಲ್ಲ. ನಿಮ್ಮ ತಾತನ ಸಂಪಾದನೆ ಮಾಡಿರೋದ್ರಾಗ ನಿಮ್ಮ ಅಪ್ಪನ ದೊಡ್ಡೇನ್ರವಳೆ. ಇದು ನಮ್ಮದು, ಸ್ವಂತ ಜಾಗ ನಮ್ಮದಿದು. ಯಾವುದೂ ಇಲ್ಲ. ನಾನು ಇಷ್ಟ ಬಿದ್ದು ಬರ್ಕೊಟ್ರೆ ನಿಮ್ದಾತದೆ, ಇಲ್ಲ ಅಂತಂದರೆ ಇಲ್ಲ. ನಡಿಯ ಇಲ್ಲಿಂದ. ಓಹೋ, ಏನಿಲ್ಲ, ಯಾರು ಅಮಾಯಕರಿಲ್ಲ. ಬಂದ್ಬಿಟ್ಟು ಅಂತಡಿ 8 ಕರ್ಕೊಂಡು. ಅಜ್ಜಿ ಹಂಗೆ ಅನ್ಬೇಡ ಅಜ್ಜಿ, ನೀವೇನು ಕೆಲಸ ಮಾಡಬೇಡ್ರಿ ಅಜ್ಜಿ, ನಾನೇ ಕೆಲಸ ಮಾಡ್ಕೊತೀನಿ. ಅಲ್ಲಿಂದ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರ ಅಜ್ಜಿ, ತಿರ್ಗಿ ಹೋದ್ರೆ ಚೆನ್ನಾಗಿರಲ್ಲ. ನೀವೇನು ಕೆಲಸ ಮಾಡಬೇಡ್ರಿ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಅಲ್ಲ, ಒಂದು ವಾರದ ಬಾಣಂತ ಎಲ್ಲ ಕೆಲಸ ಮಾಡ್ತೀಯ ನೀನು? ಮನೆಗೆ ಸೇರ್ಕೊಳ್ಳೋವರೆಗೂ ಮಳ್ಳಿ ಹಂಗಿರ್ತೀಯ, ಆಮೇಲೆ ನಮ್ಮನ್ನೇ ಒಂದು ಆಟ ಆಡಿಸ್ತೀಯ. ನಿನ್ನ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಲೇ. ನಡೀರ ಇಲ್ಲಿಂದ. ಅಮ್ಮ, ಎಲ್ಕೋಬೇಕು ನಾವು? ಎಲ್ಕೋಬೇಕು? ನಡೀರಿ ಇಲ್ಲಿಂದ ಅಂತಂದರೆ ನಾವೆಲ್ಲಿರೋದು? ಎಲ್ಲನ ಇದ್ಕೋ ಹೋಗೋ, ನಮ್ಗೇನ ಬೇಕು? ಅಲ್ಲೆಲ್ಲ ದೇವಸ್ಥಾನ ಇರೋಗು. ನೀನು 8 ಕರ್ಕೊಂಡೋಗಿ ನಮ್ಮ ಹತ್ರ ಕೇಳ್ತಾ ಇದೆಯಾ? ನೀವೇನು ಮನುಷ್ಯರ ಏನಮ್ಮ? ಹಸಿ ಬಾಣಂತಿನ ಮನೆ ಮುಂದೆ ನಿಲ್ಸ್ಕೊಂಡು ನೋಡಿದವ್ರ ಜನ ಏನು ನಗಿಯಲ್ಲ? ಓಹೋ, ನಡಿಯಲೇ ನಡಿಯ. ದೊಡ್ಡಷ್ಟು ಕೇಳಕ್ಕೆ ಬರಬೇಡ ನೀನು. ಅಲ್ಲ, ಹೆಂಗಸ್ರು ಇಬ್ಬರು ತೋಟದಾಗ ಕೆಲಸ ಮಾಡ್ತಾವ್ರೆ, ಹೋಗೋಣಪ್ಪ ಏನೋ ದುಡಿಯೋಣಪ್ಪ ಅನ್ನೋ ಇದಿಲ್ದಿರಾ ನನ್ನ ಹೆಂಡ್ರು ಎತ್ತವಳೆ ಅಂತ ಓದ್ ನನ್ನ ಮಗನು ಇವತ್ತು ಬರ್ತಾ ಇದೆಯಾ? ಇವತ್ತು ಅವಳನ್ನ ಕರ್ಕೊಂಬಂದು ದೊಡ್ಡಸ್ಗೆ ಮಾತಾಡ್ತಾ ಇದೆಯಾ? ನಡಿಯ ಇಲ್ಲಿಂದ. ಎಲ್ಲನ ಇರ್ರಿ, ಎಲ್ಲನ ಹಾಳಾಗಿ ಹೋಗ್ಕೊಳ್ರಿ, ನಮ್ಗೇನ ಬೇಕು? ಲೈ, ಏನು ಮಗು ಎತ್ತಿದ್ಯೆ? ಹಾಂ, ಗಂಡು ಮಗು ತಾನೆ? ಇಲ್ಲ ಅಜ್ಜಿ, ಹೆಣ್ಣು ಮಗು. ಆಯ್ತಮ್ಮ ಸುಕನ್ಯಾ, ಆಯ್ತಾಯ್ತು, ನಿನ್ನ ವಂಶ ಬೆಳ್ದಂಗೆ.
ಹೆಣ್ಣು ಮಗು ಎತ್ಕೊಂಬಂದವಳು ನೋಡ್ದಾ? ಹಾಂ ಅಮ್ಮ ನಡಿ, ತಾಡ್ದ ಹತ್ರಕ್ಕೆ ಹೋಗೋಣ ನಡಿ. ಅವಳ ಮಕ ನೋಡು, ಅವಳ ಮಕ, ಗಂಡು ಮಗು ಇರೋ ಮಕನ ಅವಳ್ದು ಇರೋದು ನೋಡು. ಅವಳು ಹೆಂಗದೆ ಹೆಣ್ಣು ಮಗು ಎತ್ಕೊಂಬಂದವಳೆ. ಹೆಣ್ಣು ಮಗು ಆದರೆ ಏನಂತಮ್ಮ? ನೀವು ಹೆಂಗಸ್ರೆ ತಾನೇ? ಹಾಂ, ಅದಕ್ಕೆ ಹೆಣ್ಣು ಮಗು ಅಂತ ಅಷ್ಟು ಬೀಳಂಗೆ ಮಾತಾಡ್ತೀರಾ? ಲೇ, ನಿನ್ನ ಕೈಯಾಗ ಉಪದೇಶ ಮಾಡಿಸ್ಕೊಳ್ಳೋ ಕರ್ಮ ನಮಗೆ ಬಂದಿಲ್ಲ. ನಾವು ತಾಡದ ಹತ್ರಕ್ಕೆ ಹೋಗ್ಬೇಕು. ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು. ನಾವು ಮನೆಯೆಲ್ಲ ಬೀಗ ಹಾಕಿದ್ದೀರಿ. ಅಜ್ಜಿ ಅಜ್ಜಿ, ನಾವು ನಮ್ಮ ಅಪ್ಪನು ನಮ್ಮ ಮಮ್ಮಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರು ಅಜ್ಜಿ. ನಾನು ಬರಲ್ಲ ಅಂತಂದೆ, ಇವರೇ ಕೇಳಿಲ್ಲ ಬಾ ಬಾ ಅಂತ ಕರ್ಕೊಂಬಂದ್ಬಿಟ್ರು. ಇನ್ನು ಯಾವ ಮಕ್ಕ ಇಟ್ಕೊಂಡು ಅವ್ರ ಮನೆಗೆ ಹೋಗೋಣ ಅಜ್ಜಿ. ಅಜ್ಜಿ ಬೀಗ ಕೊಡ್ರಜ್ಜಿ, ನಾವು ಒಳಗಿರ್ತೀರಜ್ಜಿ. ಎಷ್ಟೊತ್ತಂತ ಚಳಿ ಇಲ್ಲೇ ಅಜ್ಜಿ. ಮಗು ಮೈಯೆಲ್ಲ ಚಳಿ ಗುಳ್ಳಿಗ್ಲೆದ್ದು ಬಿಟ್ಟವು ನೋಡಜ್ಜಿ. ಅಜ್ಜಿ ಒಂದು ಸರಿ ಕ್ಷಮಿಸ್ಬಿಡಜ್ಜಿ. ಇನ್ಮೇಲೆ ನೀವೇ ಹೇಳ್ದಂಗೆ ಕೇಳ್ತೀರ ನಾನು ನಮ್ಮ ಯಜಮಾನ. ನಿಮ್ಮಿಬ್ಬರಿಗೂ ದುರಂಕಾರ ಇಳಿಬೇಕಂದ್ರೆ ಇದೇ ಸರಿಯಾದ ಟೈಮು. ಅದು ಎಲ್ಲಿ ಇಷ್ಟ ಬರ್ತದೋ ಅಲ್ಲಿಗೆ ಹೊರಟೋಗ್ರಿ. ನಮ್ಮ ಮನೆಗೆ ಮಾತ್ರ ನಿಮ್ಗೆ ಇಷ್ಟು ಜಾಗ ಕೂಡ ಕೊಡಲ್ಲ ನಾನು. ಎಲ್ಲನ ಹಾಳಾಗಿ ಹೋಗ್ಕೊಂಡೋಗ್ರಿ. ನಮ್ಗೆ ಏನಾಗಬೇಕು? ಏಯ್ ನಡಿಯಲ್ಲ, ಈ ಸುನಂದಿ ನಡಿ. ಲೇ ಸುನಂದಿ, ನಿಂಗೊಂದು ಮಾತು ಹೇಳ್ತೀನಿ, ಹಂಗೆ ಇರೇ. ಅಲ್ಲೇ ನಿಂತ್ಕೋ, ನಾನು ಹಿಂದ್ಗಡೆಯಿಂದ ಹೇಳ್ತೀನಿ, ಕೇಳಿಸ್ಕೊಂಡಿಯಾ? ಏನಮ್ಮ ಹೇಳು. ಲೈ, ದೇವಪ್ಪನ್ಕ ಸೊಸೆ ಅಂದರೆ ಇಷ್ಟ. ಅವಳು ಕೇಳ್ಕೊಡು. ಹೋಗಿ ನಿಮ್ಮ ಮಾವನ್ನ ನಮ್ಮ ಮನೆಗೆ ಕರ್ಕೊಂಬ ಹೋಗು. ನಿಮ್ಮ ಮಾವನ ನಮ್ಮ ಮನೆಗೆ ಬಂದರೆ ನಿನ್ನನ್ನು ಮನೆಗೆ ಸೇರಿಸ್ಕೊತೀನಿ ಅಂತ ಅವಳು ಓದ್ತಾಳೆ. ನೋಡಿ, ತಿರ್ಗಾ ಊಟದ ಮನೆಗೆ ಹೋಗಲ್ಲ ಅಂತ ಅವಳೆ. ಅವಳು ಹೋಗಿ ದೇವಪ್ಪನ ಕರ್ಕೊಂಬರ್ತಾಳೆ. ಯಾರೆಲ್ಲ ಆ ಬಿಸಿಲಾಗ ದುಡಿಯೋರು, ಅವನಾದ್ರೆ ದುಡಿತಾನೆ, ನನ್ನ ಕೈಲಿ ಆಗಲ್ಲೇ. ನಮ್ಮ ಯಜಮಾನ್ಕ ಇವಳ ಮೇಲೆ ಬೆಲೆ ಬೆನ್ನೆ ಹಂಗೆ ಮಾಡಂತೇಳಿ ನಾನು ಹೇಳ್ತೀನಿ. ನಿನ್ನ ಮಧ್ಯ ಬಾಯಕ್ಕೆ ಎಲ್ಲ ಕೆಡಿಸ್ತೋ, ಇವತ್ತೇ ನಿನ್ನ ಸಾಯಿಸ್ಬಿಟ್ಟು ನಾಳೆನೇ ತಿಥಿ ಮಾಡಿಬಿಡ್ತೀನಿ. ನಾವು ನಾನೇನು ಮಾಡಿದ್ನೆ? ನಾನು ಸಾಯಿಸ್ತೀನಿ ಅಂತೀಯಾ? ಹಾಂ, ನೀನು ಮೊದಲೇ ಎಡವಟ್ಟರು ಮಾಡೋದು ಜಾಸ್ತಿ. ನಿನ್ನ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರು. ಲೇ, ಹೇಳು ಮ್ಯಾಗಿ, ನಾನು ಹೇಳಿದ ಕೆಲಸ ಮಾಡ್ತೀಯೇನೆ? ನಿನ್ನ ಮನೆಗೆ ಸೇರಿಸ್ಕೊಂತೀನಿ. ಏನು ಮಾಡ್ಬೇಕಜ್ಜಿ? ಏನು ಮಾಡ್ಬೇಕಂತ ಹೇಳಜ್ಜಿ, ಮಾಡ್ತೀನಿ. ಇವಾಗ ನಿಮ್ಮ ಮಾವನು ನಮ್ಮ ಜೊತೆಗಿಲ್ಲ, ಆ ದ್ಯಾವಮ್ಮನವ್ರ ಮನೆಗಿರೋದು. ಹೌದಾ? ಯಾಕಜ್ಜಿ ದೇವ ಮತ್ತೆ ಅವ್ರ ಮನೆಗೆ ಹೋಗಿರೋದು ಮಾವನು? ಅದೇನೇನೋ ಆಗೋಯ್ತು ಬಿಡು. ಇವಾಗ ನೀನು ಹೋಗಿ ನಿಮ್ಮ ಮಾವನ್ನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು. ನೀನು ಕರ್ಕೊಂಬಂದು ನಿನ್ನ ಮನೆಗೆ ಸೇರಿಸ್ತೀನಿ. ಕರ್ಕೊಂಬರಿಲ್ಲ ಎತ್ತನ ಹಾಳಾಗೋಗ್ಬೇಕು ನೀವು ಇಬ್ರು. ಲೇ, ನಿಂಗೂ ಹೇಳ್ತಾ ಇರೋದು ಕೇಳಿಸ್ತದೇನಾ? ಹ್ಞೂ, ಹೋಗು. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಐಪನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಐಪನ್ಗೆ ಅವಮಾನ ಮಾಡಿದ್ದೆ ಅಲ್ದಿರಾ? ಇವಾಗ ನೀವು ಕೂಗಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ. ಹೌದೇನೋ? ಹಂಗಾದ್ರೆ ಎಂಟ್ರನ್ನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ. ಏಯ್ ಹೋಗೆ, ಅದೆಲ್ಲಿಗೆ ಬೇಕು ಹೋಗ್ರೆ. ನಮ್ಮ ಮನೆಗೆ ಮಾತ್ರ ಬರ್ಕೊಡ್ತು. ಅಜ್ಜಿ ಮಾವನ್ನ ಕರ್ಕೊಂಬರ್ತೀನಿ ಅಜ್ಜಿ. ಕರ್ಕೊಂಬಂದ್ರೆ ಮನೆಗೆ ಸೇರಿಸ್ಕೊಂತೀಯಾ? ಹ್ಞೂ ಹೋಗು. ಹೋಗಿ ನಿಮ್ಮ ಮಾವನ್ನ ಮನೆಗೆ ಕರ್ಕೊಂಬೋಗು. ಬೇಗ ಹೋಗ್ಬೇಡ ನೀನು. ಅಪ್ಪನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಪ್ಪನಿಗೆ ಅವಮಾನ ಮಾಡಿಸೋರೆ, ಬರಲ್ಲ ಅಪ್ಪನು. ಲೇ ದಿವಾಕರ್ಗ, ಅವತ್ತು ನೀನಲ್ಲ ಹೇಳಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡೋಗು ಅಂತ? ಹಾಂ, ಮಾಡೋದೆಲ್ಲ ಮಾಡಿಸ್ಬಿಟ್ಟು ಇವಾಗ ಎಂಟ್ರಿಗೆ ದೂರ ಹೇಳ್ತಾ ಇದ್ದೀರಾ ನಮ್ಮ ಮೇಲೆ. ಹಾಕಮ್ಮ ಒಂದ ನನ್ನ ಮಗನ ಸರಿಯಾಗಿ. ಏನೋ ನಾನು ತಮಾಷೆ ಕಂಪ್ಲೇಂಟ್ ಕೊಡೋಗ್ರಿ ಅಂತಂದರೆ ನೀವು ಹಂಗೆ ಕೊಟ್ಬಿಡೋದಾ? ಪಾಪ ಅಪ್ಪನು ಎಷ್ಟು ಕೆಲಸ ಮಾಡ್ತಾಯಿದ್ನೋ. ಅಜ್ಜಿ ಮಾವನ್ನ ನಾನು ಕರ್ಕೊಂಬರ್ತೀನಿ. ಇಂದ ಅಜ್ಜಿ ಮಗುನ ಎತ್ಕೊಂಡಿರಜ್ಜೆ. ಇಲ್ಲ, ನಾನು ಮುಟ್ಟಲ್ಲ ಮಗುನ. ಕೊಡು, ನಿನ್ನ ಗಂಡ ಕೈಲಿ ಕೊಡು. ಎತ್ಕೊಂಡಿರ್ತಾನೆ. ಹೋಗಿ ನಿಮ್ಮ ಮಾವನ ಕರ್ಕೊಂಬೋಗು.